ಈ B.Ed ವಿದ್ಯಾರ್ಥಿಗಳ ಹೋರಾಟ ಸಮಿತಿಯಿಂದ ಏನು ಮಾಡಿವಪ್ಪ ಅಂದ್ರೆ ನಾವು ತಿಮ್ಮಾಪುರ ಸರ್ಕಲ್ನಿಂದ DC ಆಫೀಸ್ವರೆಗೆ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿವಿ. ಎಲ್ಲ ವಿದ್ಯಾರ್ಥಿಗಳು ಒಂದು ತೀರ್ಮಾನ ಮಾಡಿ, ಇದು ಮೂಲ ಉದ್ದೇಶ ಏನಪ್ಪ ಅಂದ್ರೆ B.Edನ 2ನೇ ಸೆಮಿಸ್ಟರ್ ಮತ್ತು 4ನೇ ಸೆಮಿಸ್ಟರ್ ಏನು ಫಲಿತಾಂಶವನ್ನು 11 ತಿಂಗಳ ಕಾಲ ಬಿಡದೆ ಏನು ಮಾಡ್ತಾರೆ, ವಿಶ್ವವಿದ್ಯಾಲಯದವರು ಭಾಳ ವಿಳಂಬ ನೀತಿಯನ್ನು ಅನುಸರಿಸ್ತಾ ನಮ್ಮ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಶಿಕ್ಷಣದಿಂದ ವಂಚಿತರಾಗಲಿದ್ದು ಏನು ಮಾಡ್ತಾರೋ. ಆದ್ದರಿಂದ ನಾವೇನು ಮಾಡಿದ್ವಿ, ಈ ಹೋರಾಟ ಹಮ್ಮಿಕೊಂಡಿವೆ. ಈ ಹೋರಾಟಕ್ಕೆ ತಾವೆಲ್ಲರೂ ಮುಖ್ಯ ಭಾಳ ಕಾರಣ ಏನಪ್ಪ ಅಂದರೆ ಈ ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನು ಮಾಡಿದೆ ಸರ್ಕಾರ ನಡೆಸ್ತಾ ಇದೆ. ಅದು ನವೆಂಬರ್ 7 ತಾರೀಕಿದೆ, ಲಾಸ್ಟ್ ಡೇಟ್ ಇದೆ. ಮತ್ತು ನಮಗೆ ಮುಂದೆ ಏನಾದರೂ ಜನವರಿ ಫೆಬ್ರವರಿಯಲ್ಲಿ ಶಿಕ್ಷಕರ ನೇಮಕಾತಿ ಸಹ ಏನು ಮಾಡ್ತಾರೆ, ಶಿಕ್ಷಕರ ನೇಮಕಾತಿ ಸಹ ಮಾಡೋರಿದ್ದಾರೆ ಸರ್ಕಾರ. ಆದ್ದರಿಂದ ಇದರೆಲ್ಲದರನ್ನು ವಂಚಿತರಾಗಲು ಏನು ಮಾಡ್ತಾರೆ, ಈ ಭಾಗದಲ್ಲಿ ವಂಚಿತ ಆಗ್ತಾರೆ. ಇದಕ್ಕೆ ಮುಖ್ಯ ಕಾರಣ ವಿಶ್ವವಿದ್ಯಾಲಯದವರು. ಇವರೇನು ಈ ನೀತಿಯನ್ನು ಅನುಸರಿಸುತ್ತಿದ್ದಾರಲ್ಲ, ಇದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕು ಎಲ್ಲರೂ ಸೇರಿ. ಅದಕ್ಕೆ ಎಲ್ಲರೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳೇನು ಮಾಡಬೇಕು, ಇದು ಹೋರಾಟಕ್ಕೆ ತಮ್ಮ ಸಹಮತ ಮತ್ತು ಬೆಂಬಲ ಸೂಚಿಸಿ ಎಲ್ಲರೂ ಹೋರಾಟದಲ್ಲಿ ಭಾಗವಹಿಸಬೇಕೆಂದೇ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ.